ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಶಾಲೆಗಳಲ್ಲಿ ಕೆಲವ್ರಿಗೆ ಇಂಗ್ಲೀಷ್ನಲ್ಲಿ ಭಾಷಣಗಳನ್ನ ಕೊಡಬೇಕು ಅನ್ನಿಸ್ತಿರುತ್ತೆ ಮತ್ತು ಕೆಲವರಿಗೆ ಕನ್ನಡದಲ್ಲಿ ಭಾಷಣಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಇವತ್ತು ಒಂದೇ ಭಾಷಣವನ್ನು ಕನ್ನಡದಲ್ಲಾದರೆ ಹೇಗೆ ಆ್ಯಂಡ್ ಇಂಗ್ಲೀಷ್ನಲ್ಲಾದರೆ ಹೇಗೆ ಭಾಷಣಗಳನ್ನ ಕೊಡೋದು ಅಂತ ತಿಳ್ಕೊಳ್ಳೋಣ. ಸೊ ಶುರು ಮಾಡೋಣ. ಎಡಗಡೆ ನಾನು ಕನ್ನಡದಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಬಲಗಡೆ ಅದನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತೀನಿ. ಅತಿಥಿಗಳಿಗೆ, ಶಿಕ್ಷಕರಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಶುಭೋದಯ. ನನ್ನ ಹೆಸರು ಕೃಷ್ಣ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ಗ್ರೀಟ್ ಮಾಡೋದಾದರೆ ಫಸ್ಟು ಗುಡ್ ಮಾರ್ನಿಂಗ್ ಗೆಸ್ಟ್ಸ್, ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್. My name is Krishna. I am studying in 5th standard. ಹಾಗೆ ಕನ್ನಡದಲ್ಲಿ ಮುಂದುವರಿಸೋಣ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇಂದು ಆಗಸ್ಟ್ 1947 15ರಂದು ನಮ್ಮ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದೆವು. ಅದನ್ನು ಇಂಗ್ಲಿಷ್ನಲ್ಲಿ ಹೇಳೋದಾದರೆ, ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆನ್ ದಿಸ್ ಡೇ 15th of August 1947, we got freedom from British rule. ಕನ್ನಡದಲ್ಲಿ ಹಾಗೆ ಕಂಟಿನ್ಯೂ ಮಾಡೋಣ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚೆದೆಯಿಂದ ಹೋರಾಡಿದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಗೌರವ ಸಲ್ಲಿಸಲು ಈ ದಿನವು ಮುಖ್ಯವಾಗಿದೆ. ಯುವ ನಾಗರಿಕರಾದ ನಾವು ಒಟ್ಟಾಗಿ ನಿಂತು ಪ್ರಗತಿಗಾಗಿ ಶ್ರಮಿಸುವುದು ಬಹಳ ಮುಖ್ಯ. ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ದಿಸ್ ಡೇ is important as we pay tribute to our freedom fighters who bravely fought for our
liberty. As young citizens, it is crucial for us to stand together and strive for progress. ಜೈ ಹಿಂದ್. ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಹಾಯ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.